GLPS ಭಕ್ತರಲ್ಲಿ 2ನೇ ತರಗತಿಯಲ್ಲಿದ್ದ ಜೀವನ್ ಮಗುವಿಗೆ ನಾನು ಶಾಲಾ ಸ್ವಚ್ಛತಾ ಕಾರ್ಯದಲ್ಲಿ ಸಹಾಯ ಮಾಡುತ್ತೇನೆ. ವಿಕಾಸ್ ಜೀವನಂಗೆ ನಾನು ಏನಾರ ಸೈಕಲ್ ಹೊಡೆಯಕ್ಕಾಗಿಲ್ಲ ಅಂದ್ರೆ ಕುಂಡ್ರಿಸ್ಕೊಂಡು ಹೊರ್ಕೋಬೇಕು. ಯಾವ ರೀತಿ ಸಹಾಯ ಮಾಡ್ತೀಯಾ? ಕುಂಡ್ರಿಸ್ಕೊಂಡು ಹಿಂದಾಗರ ಅವನಿಗೀಗ ಬಲಗಡೆ ಕೈ, ನೀನ್ ಸೈಕಲ್ ಹಿಡಿಯಕ್ಕಾಗುತ್ತೆ ಜೀವನ್ ನೋಡು, ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಅವಾಗ ನೀ ಯಾವ ರೀತಿ ಸಹಾಯ ಮಾಡ್ತೀಯಾ? ತೋರ್ಸೋದನ್ನ ಹೆಂಗ್ ಸಹಾಯ ಮಾಡ್ತೀಯಾ? ಬ್ಯಾಗ್ ಇಸ್ಕೊಂಡು ಕೂರಿಸ್ಕೊಂಡು ಕೂತ್ಕೊ ನೀನು ಪಾಪ. ಅವ್ನ ಹಿಂದೆ ಕೂರ್ತಾನೆ, ಅವಾಗ ನೀನು ಕೂರಿಸ್ಕೊಂಡ್ಬಿಟ್ಟು ಬರ್ತೀಯಾ? ಎಲ್ಲಿಂದ ಬರೋದು? ಅದು ಒಂದ್ ಅರ್ಧ ಕಿಲೋಮೀಟರ್ ಆಗುತ್ತಲ್ವಾ, ಅಲ್ಲಿಂದ ಪ್ರತಿದಿನ ಕೂರ್ಸ್ಕೊಂಬರ್ತೀಯಲ್ವಾ? ಗುಡ್. ನೆಕ್ಸ್ಟ್ ಅನನ್ಯ, ನೀನ್ ಹೆಂಗ್ ಸಹಾಯ ಮಾಡ್ತೀಯಾ ಜೀವನಿಗೆ? ಅವನಿಗೆ ಸ್ವಲ್ಪ ಬರೆಯಕ್ ಬಲ್ಗೈ ಕಷ್ಟ ಆಗುತ್ತಲ್ವಾ, ಏನ್ ಮಾಡ್ತೀಯಾ? ಸಹಾಯ ಮಾಡಿ. ಗುಡ್. ಅರ್ಶಿನಿ, ನೀನೇನ್ ಮಾಡ್ತೀಯಾ? ಯಾವ ರೀತಿ ಸಹಾಯ ಮಾಡ್ತೀಯಾ? ಗುಡ್. ಆತರ ಹಿಂಗೆ ಬ್ಯಾಗ್ ಹಾಕೊಳ್ಳೋದಕ್ಕೆ, ಬ್ಯಾಗ್ ಇಳಿಸೋದಕ್ಕೆ ನೀನ್ ಸಹಾಯ ಮಾಡ್ತೀಯ. ಎಲ್ರೂ ಸೇರಿ ಅವ್ನ ಆಟೋದಲ್ಲಿ ಸಮಾನವಾಗಿ ನೋಡ್ತೀರಾ? ಸಮಾನವಾಗಿ ನೋಡ್ಬೇಕು. ಅವನಿಗೆ ವಿಶೇಷ ಚೇತನ ಮಗು ಆಗಿರೋದ್ರಿಂದ ನೀವೇನ್ ಮಾಡ್ಬೇಕು, ಅವ್ನಿಗೆ ಪ್ರತಿಯೊಂದು ಸಮಸ್ಯೆ ಆದಾಗ, ಕಷ್ಟ ಆದಾಗ ಅವ್ನ ಕೆಲಸಗಳಲ್ಲಿ ನೀವೇನ್ ಮಾಡ್ಬೇಕು, ಸಹಾಯ ಮಾಡ್ಬೇಕು. ಓಕೆನಾ? ಗುಡ್. ವಿಶೇಷ ಚೇತನ ಮಗುವಾಗಿರ್ತಕ್ಕಂಥ ಜೀವನ್ಗೆ 5ನೇ ತರಗತಿ ವಿದ್ಯಾರ್ಥಿ ಈಗಾಗಲೇ ಕಲ್ತಿದ್ದಾನೆ ನಾಗಾರ್ಜುನ್. ಅವರು ಡ್ರಾಯಿಂಗ್ ಹೇಗ್ ಮಾಡೋದು ಮತ್ತೆ ಪೇಂಟಿಂಗ್ ಹೇಗ್ ಮಾಡೋದು ಅನ್ನೋದನ್ನ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಅವನ್ ಕೈಲಿ ಮಾಡ್ಸು ನಾಗಾರ್ಜುನ. ನೋಡಿ ತಪ್ಪ ಇರುತ್ತೆ ಅನ್ಕ, ಅವಾಗ ರಬ್ಬರ್ಗೆ ಹೋಗಿ ತಿಕ್ನೆಸ್ ಕಡಿಮೆ ಇಟ್ಕೊಬೇಕು. ತಿಕ್ನೆಸ್ ಜಾಸ್ತಿ ಇಟ್ಕೊಂಡ್ರೆ ಅದು ಒಂದೇ ಸತಿ ಎಲ್ಲವೂ ಹೋಗುತ್ತೆ. ಈಗ ಅಲ್ಲಿ ಬೆಟ್ಟ ಬಿಡ್ಸಿದಿರಲ್ವೇನಪ್ಪ, ಅದ್ರ ಮೇಲೆ ಮರಗಳು ಬಿಡ್ಸೋ ತರ ಮಾಡು. ಅವನ್ ಕೈಲಿ ಮಾಡ್ಸು, ಜೀವನ್ ಕೈಲಿ. ಟೂಡಿ ಶೇಪಿಗೆ ಹೋಗ್ಬೇಕು. ಟೂಡಿ ಶೇಪಿಗೆ ಹೋಗಿ ಇದನ್ನ ತಗೊಬೇಕು. ಇದನ್ನ ತಗೊಂಡ್ರ ಈಗ ಮೌಸ್ ಅವ್ರ ಕೈಲಿ ಕೊಡು, ಜೀವನ್ ಕೈಲಿ. ರೈಟ್ ಇರುತ್ತಲ್ವ ಅದನ್ನ ಮಾಡಬೇಕು. ಇನ್ನೊಂದ್ ತರ ಬಂದ್ರೆ ಪ್ರಿಂಟ್ ಆಗುತ್ತೆ. ಇನ್ನೊಂದು ಪಕ್ಕ ಇದ್ದರೆ